ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್. ನನ್ನ ಚಾನಲ್ ವ್ಯೂ ಪಾಯಿಂಟ್ 60. ನಾನು ಅಮೇರಿಕಾ ಹೋಗ್ತಾ ಇದ್ದೀನಿ, ಜೊತೆಗೆ ನಾನು ಹೆಂಡ್ತೀನಿ ಇರ್ತಾಳೆ. ಅಮೇರಿಕಾ ಹೋಗ್ಲಿಕ್ಕೆ ಒಂದು ಕಾರಣ ಇದೆ. ನನ್ನ ಮಗಳು ಅನನ್ಯ ದಾಸ್ ಅಮೇರಿಕಾದ ಡೆಲವೇರ್ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳ ಗಂಡ ಜಾನ್ಸನ್ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಲ್ಲಿ 2 ತಿಂಗಳು ಅಲ್ಲಿ ಡೆಲವೇರ್ನಲ್ಲಿ ಇರ್ತೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ಊರುಗಳನ್ನ ಸುತ್ತಿ ಅಲ್ಲಿನ ಪರಿಚಯವನ್ನು ನಿಮಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋಗಳನ್ನು ನೀವು ನೋಡ್ತೀರಿ ಅಂತ ಭಾವಿಸ್ತೀನಿ. ಮೊದಲು ಅಮೇರಿಕಾಕ್ಕೆಲ್ಲ ಸೀದಾ ಹೋಗ್ಲಿಕ್ಕಾಗಲ್ಲ, ಸಾಕಷ್ಟು ಫಾರ್ಮಾಲಿಟೀಸ್ ಇದೆ, ಸಾಕಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿದೆ. ಸೊ ಹಾಗಾಗಿ ಏನೇನು ತಯಾರಿ ಮಾಡ್ಕೋಬೇಕು ಅಂತ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಪಾಸ್ಪೋರ್ಟ್. ನಿಮಗೆ ಗೊತ್ತು, ಪಾಸ್ಪೋರ್ಟ್ ಯಾವುದೇ ದೇಶಕ್ಕಾದರೂ ಪಾಸ್ಪೋರ್ಟ್ ಅನ್ನೋದು ಭಾಳ ಮುಖ್ಯ. ಪಾಸ್ಪೋರ್ಟ್ ಮಾಡೋದು ಭಾಳ ಸುಲಭ ಇತ್ತೀಚೆಗೆ. ನೀವು ಆನ್ಲೈನ್ ಅಪ್ಲೈ ಮಾಡಿ, ನಿಮಗೆ ಕರೆ ಬರುತ್ತೆ, ಹೋಗಿ ಅಲ್ಲಿ ಇಂಟರ್ವ್ಯೂ ಕೊಡಿ. ನೀವು ಹೋಗಿ ಬಂದ ತಕ್ಷಣ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಕಳಿಸ್ತಾರೆ. ವಿತಿನ್ ಎ ವೀಕ್ ನಿಮಗೆ ಆಲ್ಮೋಸ್ಟ್ ಪಾಸ್ಪೋರ್ಟ್ ರೆಡಿ ಆಗುತ್ತೆ. ಅಷ್ಟು ಫಾಸ್ಟ್ ಇದೆ ನಮ್ಮ ಪಾಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಈಗ. ನಂತರ ನಿಮಗೆ ವೀಸಾ, ಅದು ಸ್ವಲ್ಪ ಇಂಪಾರ್ಟೆಂಟ್. ಅಮೇರಿಕಾ ಎಲ್ಲ ಭಾಳ ಸ್ಟ್ರಿಕ್ಟು. ಕೆಲವು ದೇಶಗಳು ನಿಮಗೆ ಟೂರಿಸ್ಟ್ಗಳನ್ನು ಕೈ ಬೀಸಿ ಕರೀತಾರೆ. ನಿಮಗೆ ಅಲ್ಲಿ ಇಳಿದ ಮೇಲೆ ನಿಮಗೆ ವೀಸಾ ಕೊಡ್ತಾರೆ. ನಾನು ದುಬೈ ಹೋಗಿದ್ದಾಗ ಮಾಡಿಸ್ಕೊಂಡಿದ್ದು ವೀಸಾ ಇದು. ಅಫ್ಕೋರ್ಸ್ ಇದು ಏಜೆನ್ಸಿನೇ ಮಾಡಿದ್ರು, ಹಾಗಾಗಿ ನಮಗೇನು ಗೊತ್ತಾಗಲಿಲ್ಲ. ನೆಕ್ಸ್ಟ್ ಇದು ಬಂದುಬಿಟ್ಟು ಥೈಲ್ಯಾಂಡ್ ವೀಸಾ. ನಾನು ಥೈಲ್ಯಾಂಡ್ ಹೋಗಿದ್ದಾಗ ಮಾಡಿದ್ದು. ಅದು ವೀಸಾನ ಅರೈವಲ್ಲಲ್ಲಿ ಭಾಳ ಸುಲಭ ಅಲ್ಲಿ. ಆದರೆ ಅಮೇರಿಕಾದಲ್ಲಿ ಆಗಲ್ಲ. ಅವರಿಗೆ ನೀವು ಪ್ರವಾಸಿಗರ ಹೋಗೋದೇನು ಬೇಡ ಅಂತಲ್ಲ, ಆದರೆ ಆ ನೆಪದಲ್ಲಿ ನೀವು ಅಲ್ಲಿ ಸೆಟ್ಲ್ ಆಗಿಬಿಡ್ತೀರಿ ಅನ್ನೋ ಒಂದು ಹೆದರಿಕೆ ಇದೆ. ಅದನ್ನು ಖಾತ್ರಿಪಡಿಸಲಿಕ್ಕೆ ಅವರು ಏನೆಲ್ಲ ಕೇಳಬೇಕೋ ಅದನ್ನೆಲ್ಲ ಕೇಳ್ತಾರೆ. ನೀವು ಅಪ್ಲೈ ಮಾಡೋದಕ್ಕಿಂತ ಆನ್ಲೈನು ಅಲ್ಲಿ ನಿಮಗೆ ಯಾರು ಇದ್ದರೆ, ಈಗ ನನ್ನ ಮಗಳಿದೆ ಅಥವಾ ನಿಮಗೆ ಯಾರು ಮಕ್ಕಳು ಅಥವಾ ನಿಮ್ಗೆ ಯಾರು ಇದ್ದರೆ ಅವ್ರು ಅಪ್ಲೈ ಮಾಡೋದು ಒಳ್ಳೆಯದು. ನಿಮಗೆ ಅಲ್ಲಿ ಅವರು ಸ್ಪಾನ್ಸರರಾಗಿ ನಿಮ್ಮ ಎಕ್ಸ್ಪೆನ್ಸಸ್ಸನ್ನು ಅವರು ಬೇರ್ ಮಾಡೋದಾಗಿ ಎಲ್ಲ ಅವ್ರು ಬರ್ಕೊಟ್ರೆ ವೀಸಾ ಸುಲಭ ಆಗುತ್ತೆ. ಅಪ್ಲೈ ಮಾಡಿದ ಕೆಲವೇ ದಿನಗಳಲ್ಲಿ ನಿಮಗೆ ಮೊದಲು ಬಯೋಮೆಟ್ರಿಕ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಮತ್ತು ನನ್ನ ಹೆಂಡತಿಗೆ ಚೆನ್ನೈನಲ್ಲಿ ಬಯೋಮೆಟ್ರಿಕ್ ಇತ್ತು. ಬಯೋಮೆಟ್ರಿಕ್ ಅಂದರೆ ನಿಮ್ಮ ಸರ್ಟಿಫಿಕೇಟ್ಗಳನ್ನೆಲ್ಲ ವೆರಿಫೈ ಮಾಡ್ತಾರೆ. ಆಮೇಲೆ ಮತ್ತು ನೆಕ್ಸ್ಟ್ ನಿಮಗೆ ನಿಮ್ಮ ತಮ್ಮ ಇಂಪ್ರೆಷನ್ಗಳನ್ನ ತಗೊಳ್ತಾರೆ, ಅಷ್ಟೇ, ಅಲ್ಲಿ ಮುಗೀತು. ಅದಾದ ಕೆಲವೇ ದಿನಗಳಲ್ಲಿ 3-4 ಡೇಸ್ ಒಳಗಡೆ ನಿಮಗೆ ಇದು ಏನು ಹೇಳಿ ಇಂಟರ್ವ್ಯೂ ಅಂತ ಬರುತ್ತೆ. ಇಂಟರ್ವ್ಯೂ ನನಗೆ ಇಲ್ಲಿ ಹೈದರಾಬಾದಲ್ಲಿತ್ತು. ಅಲ್ಲಿ ನಿಮಗೆ ಕ್ವಶನ್ಗಳನ್ನು ಕೇಳ್ತಾರೆ ಅವರು. ನಮಗೆ ನೀವು ಅಲ್ಲಿ ಯಾಕೆ ಹೋಗ್ತಾ ಇದ್ದೀರಿ, ಅಲ್ಲಿ ಎಲ್ಲಿ ಉಳ್ಕೋತೀರಿ, ನಿಮ್ಮ ಖರ್ಚು ವೆಚ್ಚಗಳನ್ನ ಯಾರು ನೋಡ್ಕೋತಾರೆ ಅನ್ನೋ ಪ್ರಶ್ನೆಗಳು ಕೇಳ್ತಾರೆ. ಅವ್ರಿಗೇನಾದರೂ ಸ್ವಲ್ಪ ಡೌಟ್ ಬಂದು ನೀವು ಅಲ್ಲಿ ಏನಾದರೂ ಸೆಟ್ಲ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಿ, ಭಾಳಷ್ಟು ಲಾಂಗು ಅಲ್ಲಿ ಇರ್ತೀರಿ ಅನ್ನೋ ಸಂಶಯ ಬಂದರೆ ತಕ್ಷಣ ರಿಜೆಕ್ಟ್ ಮಾಡ್ತಾರೆ. ಸಾಕಷ್ಟು ಕೇಸುಗಳು ಆ ಥರ ರಿಜೆಕ್ಟ್ ನಮ್ಮ ಕಣ್ಮುಂದೆನೇ ಆಯಿತು. ಸೊ ನಮ್ಮದೇನು ಆ ಥರ ಸಮಸ್ಯೆ ಆಗಲಿಲ್ಲ, ಯಾಕಂದರೆ ನಾವು ರಿಟರ್ನ್ ಟಿಕೆಟು ಕೂಡ ನಾವು ಬುಕ್ ಮಾಡಿದ್ದರಿಂದ ನಮಗೆ ಥ್ರೂ ಮಾಡಿದ್ರು. ನೋಡಿ, ಇದು ನನ್ನ ಅಮೇರಿಕನ್ ವೀಸಾ ಅಂದರೆ ಅದೇನು ಬೇರೆ ಸರ್ಟಿಫಿಕೇಟ್ ಏನಲ್ಲ. ಇದು ನಮ್ಮ ಪಾಸ್ಪೋರ್ಟ್ನ ಒಂದು ಹಾಳಿನಲ್ಲಿ ಸೀಲ್ ಹಾಕ್ಕೊಡ್ತಾರೆ ಅಷ್ಟೇ. 10 ವರ್ಷ ನನಗೆ ಇದರ ವ್ಯಾಲಿಡಿಟಿ ಇದೆ. ಇದಕ್ಕೆ B2 ವೀಸಾ ಅಂತ ಹೇಳ್ತಾರೆ. ಅದು ವೀಸಾದಾಯಿತು. ನೆಕ್ಸ್ಟ್ ನಾವೇನೇನು ತಯಾರಿ ಮಾಡೋದು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಇನ್ನು ಟಿಕೆಟ್ ಬಗ್ಗೆ ಹೇಳೋದಾದರೆ ಒಂದು 5-6 ತಿಂಗಳು ಮೊದಲೇ ಬುಕ್ ಮಾಡಬೇಕು. ನಾವು ಅಷ್ಟೇ ಮೇನಲ್ಲಿ ಟ್ರಾವೆಲಿಂಗ್ ಇದ್ದರೆ ಜನವರಿಲೇ ಬುಕ್ ಮಾಡೋದು. ಕತಾರ್ ಏರ್ವೇಸ್ 44,000 ರೂಪಾಯಿ ಬಿತ್ತು ಒಬ್ಬರಿಗೆ. ನಮ್ಮ ದುರಾದೃಷ್ಟ ಏನು ಹೇಳೋದು, ಅಮೆರಿಕ ಮತ್ತು ಇರಾನ್ನ ಯುದ್ಧದಿಂದಾಗಿ ದೋಹಾ ಏರ್ಪೋರ್ಟ್ ಮುಖಾಂತರ ಹೋಗೋದೇ ದೊಡ್ಡ ಕಷ್ಟ ಆಗಿದೆ. ನಾವು ಇನ್ನೊಂದು ಫ್ಲೈಟ್ ಬುಕ್ ಮಾಡೋದು, ಅದು ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ದರಿಂದ ನಮಗೆ 1 ಲಕ್ಷ ರೂಪಾಯಿ ಒಂದು ಸೀಟ್ ಆಯಿತು. 44 1 ಲಕ್ಷ 56, ಆಲ್ಮೋಸ್ಟ್ ಡಬಲ್ಲು ನಮಗೆ ಲಾಸ್ ಆಗೋಯಿತು. ಸೊ ಹಾಗಾಗಿ ಹೇಳ್ತೀನಿ, ಯಾವುದೇ ನೀವು ಟಿಕೆಟ್ ಬುಕ್ ಮಾಡೋದ್ರೆ 2 ವಿಷಯ ತಿಳ್ಕೊಳ್ಳಿ. ಒಂದು 5-6 ತಿಂಗಳು ಮೊದಲೇ ಬುಕ್ ಮಾಡಿ, ಆಮೇಲೆ ಸೀಸನ್ ನೋಡ್ಕೊಂಡು ಹೋಗಿ. ಒಂದೊಂದು ಸೀಸನಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಟ್ರಾವೆಲ್ ಮಾಡೋದು ಒಳ್ಳೆಯದು. ಅಮೇರಿಕಾದ ವಾತಾವರಣಕ್ಕೆ ತಕ್ಕಂತೆ ಬಟ್ಟೆ ಬರೆ ಹಾಕ್ಕೋಬೇಕಲ್ವಾ. ನಾವು ಹೋಗಬೇಕಾದ್ರೆ ಅಲ್ಲಿ ಬೇಸಿಗೆ ಕಾಲ ಅಂತೆ, ಒಂಥರ ಚೆನ್ನೈ ರೀತಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಅಂತಾರೆ. ಕಾಟನ್ನ ಆಫ್ ತೋಳಿನ ಶರ್ಟು, ಟೀ ಶರ್ಟು ಅದೇ ವಾಸಿ ಅನಿಸುತ್ತೆ. ಸುತ್ತಾಡ್ಲಿಕ್ಕೆ ಹೋಗಬೇಕಾದ್ರೆ ನಿಕ್ಕರ್ ಹಾಕೋದೇ ಒಳ್ಳೆಯದಲ್ಲಿ. ಒಂದು ಹ್ಯಾಟ್ ಇದ್ದರೆ ಇನ್ನೂ ಒಳ್ಳೆಯದು. ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಇನ್ನು ಲಗೇಜ್ ಬಗ್ಗೆ ಹೇಳೋದಾದರೆ, ನನ್ನ ಫ್ಲೈಟ್ನಲ್ಲಿ ಒಂದೊಂದು ಫ್ಲೈಟಲ್ಲಿ ಒಂದೊಂದು ಥರ ಇರುತ್ತೆ. ನನ್ನ ಫ್ಲೈಟ್ನಲ್ಲಿ ಒಬ್ಬೊಬ್ಬರು 23 kg 2 ಸೂಟ್ ಕೇಸನ್ನು ತೊಗೊಂಡೋಗ್ಬೋದು. ಅಂದರೆ 46 kg ಪ್ಲಸ್ ಒಂದು ಹ್ಯಾಂಡ್ ಬ್ಯಾಗು, ಅದರಲ್ಲಿ 7 kgನ ಕೂಡ ತೊಗೊಂಡೋಗ್ಬೋದು. ಒಟ್ಟು 53 kg ಒಬ್ಬೊಬ್ಬರು ತೊಗೊಂಡೋಗ್ಬೋದು. ಅಮೆರಿಕದ ಕರೆನ್ಸಿ ಡಾಲರು. ನಮ್ಮ ಇಂಡಿಯನ್ ರುಪಿನ ನಾವು ಅಮೆರಿಕನ್ ಡಾಲರ್ಗೆ ಕನ್ವರ್ಟ್ ಮಾಡಿಕೊಂಡು ತೊಗೊಂಡು ಹೋಗಬೇಕಾಗತ್ತೆ. ಏಜೆನ್ಸಿಯವರು ಬರ್ತಿದ್ದಾರೆ, ಪರಿಚಯದ ಏಜೆನ್ಸಿಯವರೇ. ಈ ಹಿಂದೆ ಕೂಡ ವಿದೇಶಕ್ಕೆ ಹೋಗುವಾಗ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ನಾನು ಇನ್ನೂ ಡಾಲರ್ ಮಾತ್ರ ತಗೊಳ್ತಾ ಇದ್ದೀನಿ. ನಾನು ಎಕ್ಸ್ಚೇಂಜ್ ಮಾಡಿದ ಇವತ್ತು $1 ಬೆಲೆ 95 ರೂಪಾಯಿ.
ಡಾಲರ್ ಬೆಲೆ ಮಾತ್ರ ರಾಕೆಟ್ ರೀತಿ ಮೇಲೆ ಹೋಗ್ತಾ ಇದೆ. ನಾನು ಗೂಗಲ್ ಪೇ ಮುಖಾಂತರ ಹಣ ಟ್ರಾನ್ಸ್ಫರ್ ಮಾಡಿದೆ. ಆತ ನನಗೆ ಇನ್ನೂ ಡಾಲರ್ ಕೊಟ್ಟ. 1, 5, 10, 20 ಡಾಲರ್ಗಳ ನೋಟ್ಗಳನ್ನು ಮಾತ್ರ ತಗೊಂಡೆ. ನನ್ನ ಮಗಳು ನನಗೆ ಸಜೆಸ್ಟ್ ಮಾಡಿದ್ಲು, ಬರೀ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ಗೆ ಮಾತ್ರ ತಗೋ, ಇಲ್ಲಿ ಬಂದಮೇಲೆ ನನ್ನ ಕಾರ್ಡ್ ಬಳಸ್ಕೋಬೋದು ಅಂತ. ಕರೆಕ್ಟ್ ಅನಿಸ್ತು. ಎಲ್ಲ ಮುಗಿದ ಮೇಲೆ ನಾನು ಖರ್ಚು ಮಾಡಿದ ಹಣನ ಅವಳ ಅಕೌಂಟಿಗೆ ಹಾಕಿದ್ರೆ ಸಾಕಲ್ವಾ, ಎಕ್ಸ್ಚೇಂಜ್ ದುಡ್ಡು ಉಳಿಯುತ್ತೆ, ಸೇಫ್ ಕೂಡ. ಇನ್ನು ಯಾವ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗ್ಬೇಕು ಅಂದರೆ, ಒಂದು ಪಾಸ್ಪೋರ್ಟು ತೊಗೊಂಡೋಗ್ಬೇಕು. ಎಲ್ಲೋದ್ರೂ ಪಾಸ್ಪೋರ್ಟ್ ಮಾತ್ರ ಕೈ ಇಟ್ಕೋಬೇಕು. ಯಾರು ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಕೇಳಿದ್ರು ಕೂಡ ಕೊಡುವಂತ ಇರಬೇಕು. ಎರಡನೇದು ವೀಸಾ. ಇದು ನಮ್ಮ ಪಾಸ್ಪೋರ್ಟ್ನಲ್ಲೇ ಇರೋದ್ರಿಂದ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಇದು ನಮ್ಮಿಬ್ಬರ ಫ್ಲೈಟ್ ಟಿಕೆಟ್. ಏರ್ಪೋರ್ಟ್ ಎಂಟ್ರೆನ್ಸ್ನಲ್ಲಿ ತೋರಿಸ್ಬೇಕಾಗತ್ತೆ. ನಮ್ಮ ಫ್ಲೈಟ್ ಕೌಂಟರ್ನಲ್ಲಿ ಟಿಕೆಟ್ ತೋರಿಸಿ ಲಗೇಜನ್ನು ಅವರಿಗೆ ಒಪ್ಪಿಸಿ ಬೋರ್ಡಿಂಗ್ ಪಾಸ್ ತೊಗೊಂಡು ಮುಂದಕ್ಕೆ ಹೋಗಬೇಕು. ಮುಂದೆ ಎಲ್ಲ ಕಡೆ ಬೋರ್ಡಿಂಗ್ ಪಾಸ್ ತೋರಿಸಿದ್ರೆ ಸಾಕು. ಇದು ರಿಟರ್ನ್ ಟಿಕೆಟ್. ಅಮೇರಿಕಾದಲ್ಲಿ ಇಳಿದಾಗ ಇಮಿಗ್ರೇಷನ್ನಲ್ಲಿ ಬೇಕಾಗಬಹುದು, ಇಟ್ಕೊಂಡಿರೋಣ. ಇದು ಲೆಟರ್ ಆಫ್ ಇನ್ವಿಟೇಷನ್, ಆಮಂತ್ರಣ ಪತ್ರ. ಅಮೇರಿಕಾಗೆ ಬಾ ಅಂತ ನನ್ನ ಮಗಳು ನನಗೆ ಬರೆದ ಪತ್ರ. ಎಷ್ಟೊಂದು ಫಾರ್ಮಾಲಿಟಿ ಅಲ್ವಾ? ಓದ್ತೀನಿ ಕೇಳಿ. ಡಿಯರ್ ಮಾಮ್ ಅಂಡ್ ಡ್ಯಾಡ್, ಐ ವುಡ್ ಲೈಕ್ ಟು ಇನ್ವೈಟ್ ಯು ಟು USA ಆ್ಯಂಡ್ ಸ್ಟೇ ವಿತ್ ಮೀ ಫಾರ್ 2 months. ಇಟ್ ವುಡ್ ಬಿ ನೈಸ್ ಟು ಹ್ಯಾವ್ ಯು ವಿತ್ ಮೀ ಹಿಯರ್ ಆ್ಯಂಡ್ ಟು ಸ್ಪೆಂಡ್ ಟೈಮ್. ಮುಂದೆ ನಾವು ಎಲ್ಲೆಲ್ಲಿ ಸುತ್ತಾಡ್ತೀವಿ, ಏನೇನು ಮಾಡ್ತೀವಿ ಅನ್ನೋ ವಿವರ ಕೊಟ್ಟಿದ್ದಾಳೆ. ನೋಡಿ, ಇದು ನಮ್ಮ ಮೆಡಿಕಲ್ ಇನ್ಶೂರೆನ್ಸ್ನ ಕಾಪಿ. ಏನು ಬರೆದಿದೆ ನೋಡಿ, ಇಂಟರ್ನ್ಯಾಷನಲ್ ವಿಸಿಟರ್ಸ್ ಆಕ್ಸಿಡೆಂಟ್ ಆ್ಯಂಡ್ ಸಿಕ್ನೆಸ್ ಪ್ರೋಗ್ರಾಮ್, IVAS. ಹೌದು, ಅಮೇರಿಕಾದಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಅಥವಾ ಕಾಯಿಲೆ ಬಿದ್ದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು. ಇದು ಪೂರ್ವಭಾವಿಯಾಗಿ ನಾವು ಬೆಂಗಳೂರಿನಲ್ಲಿ ತಗೊಂಡ ವ್ಯಾಕ್ಸಿನೇಷನ್ನ ಡಿಟೇಲು, TDAP ಮತ್ತು ಇನ್ಫ್ಲೂಯೆನ್ಸಾ. ಪರದೇಶಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವುದಾದ್ರೂ ವೈರಸ್ಸು ಅಥವಾ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗದೇ ಇರಲಿ ಅಂತ ಮುನ್ನೆಚ್ಚರಿಕೆ ಕ್ರಮ. ಇದು ನಾನು ರೆಗ್ಯುಲರ್ ಆಗಿ ತಗೊಳ್ಳೋ ಮೆಡಿಸಿನ್ನ ಪ್ರಿಸ್ಕ್ರಿಪ್ಷನ್. 2 ತಿಂಗಳಿಗೆ ಆಗುವಷ್ಟು ಬೇಕಲ್ವಾ? ಅದು ಅಲ್ಲದೆ ತಲೆನೋವು, ಜ್ವರ, ಕೆಮ್ಮು ಬರ್ಬೋದಂತ ಯಾವುದಾದ್ರೂ ಸಣ್ಣ ಪುಟ್ಟ ಕಾಯಿಲೆಗೆ ಕೂಡ ಮೆಡಿಸಿನ್ನ ನಾನು ಬರೆಸ್ಕೊಂಡಿದ್ದೀನಿ. ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿಯ ಬಿಲ್ಲು 2ರ ಜೆರಾಕ್ಸ್ ಕಾಪಿಯನ್ನು ಕೂಡ ಔಷಧಿಯ ಜೊತೆಗೆ ಸೂಟ್ ಕೇಸ್ನಲ್ಲಿ ಇಡೋದು ಒಳ್ಳೆಯದು. ಸೊ ಎಲ್ಲ ಅರೇಂಜ್ಮೆಂಟ್ಸ್ ಒಂದು ಹಂತಕ್ಕೆ ಬಂತು ಅಂತ ಅನ್ಕೋತೀನಿ. ಬೆಳಿಗ್ಗೆ ನಾಳೆಗೆ 8 ಗಂಟೆಗೆ ಫ್ಲೈಟು. ಬೆಳಿಗ್ಗೆ 8 ಗಂಟೆ ಫ್ಲೈಟ್ ಆದರೆ ನಾವು 3 ಗಂಟೆ ಮೊದಲೇ ಅಲ್ಲಿರಬೇಕು. ಎನಿ ಇಂಟರ್ನ್ಯಾಷನಲ್ ಫ್ಲೈಟು ನಾವು 3 ಗಂಟೆ ಮೊದಲೇ ಇರಬೇಕಾಗತ್ತೆ. ಸೊ 3 ಗಂಟೆಗೆ ಅಂದರೆ ನಾನು ಆ್ಯಕ್ಚುಲಿ 5 ಗಂಟೆಗೆ ಅಲ್ಲಿರಬೇಕು. 5 ಗಂಟೆ ಅಲ್ಲಿರ್ಬೇಕಂದ್ರೆ ನನ್ನ ಮನೆಯಿಂದ 1 hour. ಸೊ ಅದು ಆ್ಯಕ್ಚುಲಿ ನಾನು 4 ಗಂಟೆಯಲ್ಲಿ ಹೊರಡಬೇಕು. ಇನ್ನು ಫ್ಲೈಟಲ್ಲಿ ಸಿಗ್ತೀನಿ. ಮುಂದಿನ ವಿಷಯಗಳು ನಾನು ಸಾಧ್ಯವಾದರೆ ನಾನು ಫ್ಲೈಟ್ನಲ್ಲೂ ಕವರ್ ಮಾಡಲಿಕ್ಕೆ ನೋಡ್ತೀನಿ. ಮತ್ತೆ ಸಿಗುವ. ನಮಸ್ಕಾರ.